ನಮಸ್ಕಾರ ಸ್ನೇಹಿತರೆ, 2020 ವಿಶ್ವಕಪ್ನ ಬಹುಮಾನದ ಮೊತ್ತ ಎಷ್ಟು ಗೊತ್ತಾ? ಗೆದ್ದ ತಂಡಕ್ಕೆ ಎಷ್ಟು ದುಡ್ಡು ಸಿಗುತ್ತೆ, ಸೋತವರಿಗೆ ಎಷ್ಟು ಕೋಟಿ ಬರುತ್ತೆ, ಟ್ರೋಫಿ ಯಾವುದರಿಂದ ಮಾಡಲಾಗುತ್ತೆ, ತೂಕ ಎಷ್ಟಿರುತ್ತೆ, ಒಂದು ಟೂರ್ನಿಯಿಂದ ಬರುವ ಇನ್ಕಮ್ ಎಷ್ಟು, ಎಲ್ಲವನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ವಿಶ್ವಕಪ್ ಟ್ರೋಫಿಯಲ್ಲಿ ಏನಿರುತ್ತೆ? T20 ವಿಶ್ವಕಪ್ನಲ್ಲಿ 12 kg ತೂಕದ ಟ್ರೋಫಿ ನೀಡಲಾಗುತ್ತೆ. ಇದನ್ನ ಬೆಳ್ಳಿ ಮತ್ತು ಪ್ಲಾಟಿನಂನಿಂದ ಮಾಡಲಾಗಿರುತ್ತೆ. ಈ ಟ್ರೋಫಿ 22.5 ಇಂಚುಗಳಷ್ಟು ಎತ್ತರ ಇರುತ್ತೆ. ಇದರ ತುದಿಯ ಭಾಗ 6.5 ಇಂಚಿನಷ್ಟು ಅಗಲ ಇದ್ರೆ ಬುಡ ಭಾಗ 5.5 ಇಂಚುಗಳಷ್ಟು ಅಗಲ ಇರುತ್ತೆ. ಇದರಲ್ಲಿ ಚೆಂಡು ಬೌಂಡರಿ ಲೈನ್ ವರೆಗೆ ಹೋಗೋದು, ನಂತರ ಫೀಲ್ಡರ್ ಅದನ್ನ ಹಿಡಿದು ವಾಪಸ್ ಕೊಡುವುದನ್ನ ಪ್ರತಿಬಿಂಬಿಸಲಾಗಿದೆ. ಇದನ್ನ ಆಸ್ಟ್ರೇಲಿಯಾ ಮೂಲದ ಡಿಸೈನಿಂಗ್ ಕಂಪನಿ ಡಿಸೈನ್ ಮಾಡಿತ್ತು. ಆದರೆ ಮೊದಲಿಗೆ ಇದನ್ನ ಇಂಡಿಯಾದಲ್ಲೇ ನಿರ್ಮಿಸಲಾಗಿತ್ತು. 2012ರ ನಂತರ ಲಂಡನ್ ಮೂಲದ ಕಂಪನಿ ಟ್ರೋಫಿ ರೆಡಿ ಮಾಡೋ ಜವಾಬ್ದಾರಿಯನ್ನ ಹೊತ್ತುಕೊಳ್ತು. ಒರಿಜಿನಲ್ ಟ್ರೋಫಿ ಎಲ್ಲಿರುತ್ತೆ? T20 ವಿಶ್ವಕಪ್ನ ಒರಿಜಿನಲ್ ಟ್ರೋಫಿ ಇರೋದು ಒಂದೇ ಒಂದು. ಇದು ದುಬೈನಲ್ಲಿರೋ ICC ಕಚೇರಿಯಲ್ಲಿ ಇರುತ್ತೆ. 2 ವರ್ಷಕ್ಕೊಮ್ಮೆ ನಡೆಯುವ ವಿಶ್ವಕಪ್ ಟೂರ್ನಿ ಫೈನಲ್ ನಲ್ಲಿ ಇದನ್ನ ವಿನ್ನರ್ ತಂಡಕ್ಕೆ ಕೊಡಲಾಗುತ್ತೆ. ನಂತರ ಫೋಟೋಶೂಟ್ ಎಲ್ಲ ಆಗೋವರೆಗೆ ಈ ಟ್ರೋಫಿ ವಿನ್ನರ್ ಗಳ ಕೈಯಲ್ಲೇ ಇರುತ್ತೆ. ಆಮೇಲೆ ಇದನ್ನ ICC ವಾಪಸ್ ಪಡೆಯುತ್ತೆ. ಬದಲಿಗೆ ಒರಿಜಿನಲ್ ಟ್ರೋಫಿ ರೀತಿಯದ್ದೇ ಪ್ರತಿಕೃತಿಯನ್ನ ವಿಜೇತ ತಂಡಗಳಿಗೆ ಕೊಡಲಾಗುತ್ತೆ. ಟ್ರೋಫಿಯ ಈ ಪ್ರತಿಕೃತಿ ವಿನ್ನರ್ಸ್ ತಂಡದ ಬಳಿ ಪರ್ಮನೆಂಟ್ ಆಗಿ ಇರುತ್ತೆ. ಇನ್ನು ಒರಿಜಿನಲ್ ಟ್ರೋಫಿ ತಳಭಾಗದಲ್ಲಿ ಈವರೆಗೆ ಯಾವೆಲ್ಲ ತಂಡಗಳು ಕಪ್ ಗೆದ್ದಿವೆ ಅನ್ನೋದನ್ನ ಬರೆದಿರ್ತಾರೆ. ಇತಿಹಾಸದಲ್ಲೇ ಹೆಚ್ಚು ಮೊತ್ತದ ಬಹುಮಾನ. ಈ ಸಲ ICC ಅಂದ್ರೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕೌನ್ಸಿಲ್ ಟೂರ್ನಿ ಇತಿಹಾಸದಲ್ಲೇ ಅತಿ ದೊಡ್ಡ ಬಹುಮಾನ ಮೊತ್ತವನ್ನ ಘೋಷಿಸಿದೆ. ಬಹುಮಾನಕ್ಕೆ ಅಂತಲೇ ಈ ಸಲ $13.25 ಮಿಲಿಯನ್ ಅಂದ್ರೆ 123 ಕೋಟಿ 72 ಲಕ್ಷ ರೂಪಾಯಿ ಮೀಸಲಿಟ್ಟಿದೆ. ಬಹುಮಾನದ ದುಡ್ಡಿನಲ್ಲಿ ಕಳೆದ ವರ್ಷಕ್ಕಿಂತ ಈ ಸಲ 20% ಹೆಚ್ಚಿಸಲಾಗಿದೆ. ಹಾಗಾದ್ರೆ ಯಾವ ತಂಡಕ್ಕೆ ಎಷ್ಟೆಷ್ಟು ದುಡ್ಡು ಸಿಗುತ್ತೆ ಅಂತ ನೋಡೋಣ ಬನ್ನಿ. ಗೆದ್ದವರಿಗೆ ಎಷ್ಟು, ಸೋತವರಿಗೆ ಎಷ್ಟು? ಭಾರತ, ಶ್ರೀಲಂಕಾ ಸೇರಿಕೊಂಡು ಆಯೋಜಿಸಿದ್ದ ಈ ಟೂರ್ನಿಯಲ್ಲಿ 20 ದೇಶಗಳ ತಂಡಗಳು ಭಾಗಿಯಾಗಿದ್ವು. ಫೈನಲ್ ಗೆದ್ದವರಿಗೆ $30 ಲಕ್ಷ ಅಂದ್ರೆ ರೂಪಾಯಿ ಲೆಕ್ಕದಲ್ಲಿ 27 ಕೋಟಿ 48 ಲಕ್ಷ ರೂಪಾಯಿ ಬಹುಮಾನ ಸಿಗುತ್ತೆ. ರನ್ನರ್ ಅಪ್ ಅಂದ್ರೆ ಫೈನಲ್ ನಲ್ಲಿ ಸೋತವರಿಗೆ $16 ಲಕ್ಷ ಅಂದ್ರೆ 14 ಕೋಟಿ 65 ಲಕ್ಷ ರೂಪಾಯಿ ಬಹುಮಾನ ಸಿಗುತ್ತೆ. ಸೆಮಿಫೈನಲ್ ಗಳಲ್ಲಿ ಸೋತ ಇಂಗ್ಲೆಂಡ್ ಮತ್ತು ದಕ್ಷಿಣ ಆಫ್ರಿಕಾಗೆ ತಲಾ $7,90,000 ಅಂದ್ರೆ 7 ಕೋಟಿ 23 ಲಕ್ಷ ರೂಪಾಯಿ ಬಹುಮಾನ ಸಿಗುತ್ತೆ. 5ರಿಂದ 12ನೇ ಪ್ಲೇಸ್ ಪಡೆದುಕೊಂಡ ತಂಡಗಳಿಗೆ $3,80,000 ಅಂದ್ರೆ 3 ಕೋಟಿ 48 ಲಕ್ಷ ರೂಪಾಯಿ ಬಹುಮಾನ ಸಿಗುತ್ತೆ. ಅದೇ 13ರಿಂದ 20ರವರೆಗೆ ಪ್ಲೇಸ್ ಪಡ್ಕೊಂಡ ತಂಡಗಳಿಗೆ $2,50,000 ಅಂದ್ರೆ 2 ಕೋಟಿ 28 ಲಕ್ಷ ರೂಪಾಯಿ ದುಡ್ಡು ಸಿಗುತ್ತೆ. ಈವರೆಗೆ ಯಾರು ಎಷ್ಟು ಸಲ ಗೆದ್ದಿದ್ದಾರೆ? 2007ರಲ್ಲಿ ಮೊದಲ ಬಾರಿಗೆ T20 ವಿಶ್ವಕಪ್ ಶುರುವಾಗಿತ್ತು. ಆ ಸಲ ಧೋನಿ ನಾಯಕತ್ವದಲ್ಲಿ ಭಾರತ ಕಪ್ ಗೆದ್ದು ದಾಖಲೆ ಬರೆದಿತ್ತು. T20 ವಿಶ್ವಕಪ್ 2 ವರ್ಷಕ್ಕೆ ಒಂದು ಸಲ ನಡೆಯುತ್ತೆ. ಈವರೆಗೆ ಒಟ್ಟು 9 ಸಲ ವಿಶ್ವಕಪ್ ಟೂರ್ನಿ ನಡೆದಿದ್ದು, ಯಾವ ಸಲ ಯಾರು ಗೆದ್ದಿದ್ದಾರೆ ಅಂತ ನೋಡೋಣ ಬನ್ನಿ. 2007ರಲ್ಲಿ ಭಾರತ ಮತ್ತು ಪಾಕಿಸ್ತಾನ ಫೈನಲ್ಗೆ ಹೋಗಿದ್ವು. ಇದರಲ್ಲಿ ಭಾರತ ವಿನ್ ಆಗಿತ್ತು. 2008ರಲ್ಲಿ ಪಾಕಿಸ್ತಾನ ಮತ್ತು ಶ್ರೀಲಂಕಾ ಫೈನಲ್ಗೆ ಹೋಗಿದ್ವು. ಇಲ್ಲಿ ಪಾಕಿಸ್ತಾನ ವಿನ್ ಆಗಿತ್ತು. 2010ರಲ್ಲಿ ಇಂಗ್ಲೆಂಡ್ ಮತ್ತು ಆಸ್ಟ್ರೇಲಿಯಾ ಫೈನಲ್ಗೆ ಹೋಗಿದ್ವು. ಇಲ್ಲಿ ಇಂಗ್ಲೆಂಡ್ ವಿನ್ ಆಗಿತ್ತು. 2012ರಲ್ಲಿ ವೆಸ್ಟ್ ಇಂಡೀಸ್ ಮತ್ತು ಶ್ರೀಲಂಕಾ ಫೈನಲ್ಗೆ ಹೋಗಿದ್ವು. ಅಲ್ಲಿ ವೆಸ್ಟ್ ಇಂಡೀಸ್ ವಿನ್ ಆಗಿತ್ತು. 2014ರಲ್ಲಿ ಶ್ರೀಲಂಕಾ ಮತ್ತು ಇಂಡಿಯಾ ಫೈನಲ್ ನಲ್ಲಿ ಎದುರಾದವು. ಆಗ ಶ್ರೀಲಂಕಾ ವಿನ್ ಆಗಿತ್ತು. 2016ರಲ್ಲಿ ವೆಸ್ಟ್ ಇಂಡೀಸ್ ಮತ್ತು ಇಂಗ್ಲೆಂಡ್ ಫೈನಲ್ ಆಡಿದ್ವು. ಅದರಲ್ಲಿ ವೆಸ್ಟ್ ಇಂಡೀಸ್ ವಿನ್ ಆಗಿತ್ತು. 2021ರಲ್ಲಿ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಮುಖಾಮುಖಿ ಆಗಿದ್ವು. ಇಲ್ಲಿ ಆಸ್ಟ್ರೇಲಿಯಾ ಕಪ್ ಎತ್ತಿ ಹಿಡಿದಿತ್ತು. 2022ರಲ್ಲಿ ಇಂಗ್ಲೆಂಡ್ ಮತ್ತು ಪಾಕಿಸ್ತಾನ ಫೈನಲ್ ನಲ್ಲಿ ಎದುರಾದವು. ಅಲ್ಲಿ ಇಂಗ್ಲೆಂಡ್ ವಿನ್ ಆಗಿತ್ತು. 2024ರಲ್ಲಿ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ಫೈನಲ್ಗೆ ಹೋಗಿದ್ವು. ಇಲ್ಲಿ ರೋಹಿತ್ ಶರ್ಮಾ ನೇತೃತ್ವದ ಟೀಮ್ ಇಂಡಿಯಾ 17 ವರ್ಷಗಳ ಬಳಿಕ ಕಪ್ ಗೆದ್ದಿತ್ತು. ಒಟ್ಟಾರೆಯಾಗಿ ಭಾರತ, ಇಂಗ್ಲೆಂಡ್ ಮತ್ತು ವೆಸ್ಟ್ ಇಂಡೀಸ್ ತಲಾ 2 ಸಲ ಟ್ರೋಫಿ ಗೆದ್ದಿವೆ. ಇನ್ನುಳಿದಂತೆ ಪಾಕಿಸ್ತಾನ, ಶ್ರೀಲಂಕಾ, ಆಸ್ಟ್ರೇಲಿಯಾ ಒಂದೊಂದು ಸಲ ಕಪ್ ಎತ್ತಿ ಹಿಡಿದಿವೆ. ವಿಶ್ವಕಪ್ನಿಂದ ಬಂದ ಆದಾಯ ಎಷ್ಟು?
ವಿಶ್ವಕಪ್ನಿಂದ ಸಾವಿರಾರು ಕೋಟಿ ಆದಾಯ ಬರುತ್ತೆ. ಈ ಸಲ 2020 ವಿಶ್ವಕಪ್ನಿಂದ 5ರಿಂದ 6 ಸಾವಿರ ಕೋಟಿ ಆದಾಯವನ್ನ ನಿರೀಕ್ಷಿಸಲಾಗಿದೆ. ಬ್ರಾಡ್ಕಾಸ್ಟಿಂಗ್ ರೈಟ್ಸ್, ಟಿಕೆಟ್ ಮಾರಾಟ, ಸ್ಪಾನ್ಸರ್ಶಿಪ್ ಸೇರಿದಂತೆ ಹಲವು ರೀತಿಯಲ್ಲಿ ಆದಾಯ ಬರುತ್ತೆ. ಈ ಆದಾಯ ಐಸಿಸಿ ಅಂದ್ರೆ ಇಂಟರ್ ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ಗೆ ಹೋಗುತ್ತೆ. ಐಸಿಸಿ ನಂತರದಲ್ಲಿ ಬಿಸಿಸಿಐ ಸೇರಿದಂತೆ ಹಲವು ಕ್ರಿಕೆಟ್ ಬೋರ್ಡ್ಗಳಿಗೆ ಇಂತಿಷ್ಟು ಅಂತ ದುಡ್ಡು ಕೊಡುತ್ತೆ. ಐಸಿಸಿಯ ಕಂಪ್ಲೀಟ್ ಆದಾಯದಲ್ಲಿ ಭಾರತವೇ 60ರಿಂದ 70% ಆದಾಯವನ್ನ ಗಳಿಸಿಕೊಡುತ್ತೆ. ಹೀಗಾಗಿ ಸದ್ಯ ಬಿಸಿಸಿಐಗೆ ಟೂರ್ನಿ ಆದಾಯದಲ್ಲಿ 38.5% ನಷ್ಟು ಷೇರು ಕೊಡುತ್ತೆ ಐಸಿಸಿಎ. ಸ್ನೇಹಿತರೆ, ಇದು T20 ವಿಶ್ವಕಪ್ ಟ್ರೋಫಿ ಬಗ್ಗೆ ಬಹುಮಾನ ಎಷ್ಟೆಷ್ಟು ಸಿಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡುವ ಪ್ರಯತ್ನ. ಈ ಬಗ್ಗೆ ನಿಮಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಧನ್ಯವಾದ.